ಇವರನ್ನು ಅಲ್ಲಿಗೆ ಅಂದರೆ ಉತ್ತುಂಗಕ್ಕೆ ಏರಿಸಿದ್ದು ಇವರ ಬಿಸ್ನೆಸ್ಸಲ್ಲಿ ಇವರಿಗಿದ್ದ ಪ್ಯಾಷನ್. ಆದರೆ ಪಾತಾಳಕ್ಕಿಳಿಸಿದ್ದು ಇವರ ಒಂದು ಡಾರ್ಕ್ ಒಬ್ಸೆಷನ್. ಜ್ಯೋತಿಷಿ ಹೇಳಿದ ಒಂದು ಮಾತು ಇವರ ಬಾಳಿಗೆ ಬೆಳಕಾಗುತ್ತೆ, ಆದರೆ ಇನ್ನೊಂದು ಮಾತು ಇವರ ಬದುಕಿಗೆ ಮುಳ್ಳೆ ಆಗುತ್ತೆ. ಹಿಂದಿನ ಎಪಿಸೋಡಲ್ಲಿ ಒಂದು ಕುಗ್ರಾಮದ ಗುಡಿಸಲಲ್ಲಿ ಬೆಳೆದಂಥ ಪುಟ್ಟ ಹುಡುಗ ಇಡೀ ಸೌತ್ ಇಂಡಿಯಾ ಫುಡ್ ಬಿಸ್ನೆಸ್ಗೆ ಹೇಗೆ ಒಂದು ಹೊಸ ವರ್ಚಸ್ ತಂದುಕೊಟ್ಟ, ದೋಸಾ ಕಿಂಗ್ ಅಂತ ಅನ್ಸ್ಕೊಂಡ ಅಂತ ಹೇಳಿದ್ವಿ. ಈ ದೋಸಾ ಕಿಂಗ್ ಲೈಫಲ್ಲಿ ಮುಂದೆ ಏನೇನಾಗುತ್ತೆ ಈಗ ನೋಡೋಣ ಬನ್ನಿ. ಸ್ಟಾರ್ ಹೋಟೆಲ್ಗೂ ಸೆಡ್ಡು ಹೊಡೆಯೋ ಥರ ಬೆಳೆದಿತ್ತು ಈ ಸರವಣ ಭವನ್ ಸಾಮ್ರಾಜ್ಯ. ಇಲ್ಲಿ ಸಾವಿರಾರು ಜನ ಕೆಲಸ ಮಾಡ್ತಾ ಬದುಕನ್ನು ಕಟ್ಕೊಂಡಿದ್ರು. ಅದರಲ್ಲಿ ರಾಮಸ್ವಾಮಿ ಕೂಡ ಒಬ್ಬರು. ಇವರು ಸರವಣ ಭವನ್ನ ಚೆನ್ನೈ ಬ್ರ್ಯಾಂಚಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಇವರಿಗೆ ಜೀವಜ್ಯೋತಿ ಅನ್ನೋ ಮಗಳಿರ್ತಾಳೆ. ನೋಡೋಕ್ಕೆ ಲಕ್ಷಣವಾಗಿರ್ತಾಳೆ. ಅವಳ ಪರ್ಸನಾಲಿಟಿ ಕೂಡ ಒಂಥರ ಸ್ಪೆಷಲ್ ಆಗಿರುತ್ತೆ. ಸ್ಟ್ರಾಂಗ್, ಇಂಡಿಪೆಂಡೆಂಟ್, ಬೇರೆಯವ್ರು ಏನೇ ಹೇಳಿದ್ರು ತನ್ನ ಸ್ವಂತಕ್ಕೆ ಬಿಟ್ಟು ಕೊಡದೇ ಇರೋ ಅಂಥ ಒಬ್ಬ ಒಳ್ಳೆ ಹುಡುಗಿ. ತನ್ನ ಒಪಿನಿಯನ್ಸ್, ಡೆಸಿಷನ್ಸ್ಗೆ ಬದ್ಧವಾಗಿ ನಿಲ್ಲುವಂಥ ಹುಡುಗಿ. ತನ್ನದೇ ಆದ ಒಂದು ಟ್ರಾವೆಲ್ ಏಜೆನ್ಸಿನ ಕಟ್ಕೋಬೇಕು ಅನ್ನೋದು ಚಿಕ್ಕ ವಯಸ್ಸಿನಾನು ಈಕೆಯ ಕನಸು. KK ನಗರಲ್ಲಿರುವಂಥ ಸರವಣ ಭವನ್ ರೆಸಿಡೆನ್ಸಿಯಲ್ಲಿ ಈಕೆ ತನ್ನ ತಂದೆ, ತಾಯಿ, ತಮ್ಮನ ಜೊತೆ ವಾಸ ಆಗಿರ್ತಾಳೆ. ಒಂದಿನ ಆಕೆ ತನ್ನ ತಂದೆಯನ್ನು ನೋಡೋಕೆ ಇದೇ ಸರವಣ ಭವನ್ಗೆ ಬರ್ತಾಳೆ. ಹೀಗಿದ್ರೂ ಈಕೆ ಬಂದಿದ್ದಾಳೆ, ನಮ್ಮ ಬಾಸ್ ಹಿರಿಯರು ಆಗಿರೋದ್ರಿಂದ ರಾಜಗೋಪಾಲ್ ಸರ್ನ ಒಂದ್ಸಲ ಮೀಟ್ ಮಾಡಿಸ್ಬಿಡೋಣ, ಆಶೀರ್ವಾದನೂ ತಗೊಳ್ಳಿ ಅಂತ ತಂದೆ ಮಗಳನ್ನ ಕರೀತಾರೆ. ಆದರೆ ಆ ಒಂದು ಭೇಟಿ ಅವರ ಇಡೀ ಬದುಕಿಗೆ, ಇಡೀ ಫ್ಯಾಮಿಲಿಗೆ ಮುಳ್ಳಾಗಬಹುದು ಅಂತ ಮನಸ್ಸಲ್ಲೂ ಅವರು ಎಣಿಸಿರ್ಲಿಲ್ಲ ಅನ್ಸುತ್ತೆ. ಜೀವಜ್ಯೋತಿನ ನೋಡಿದ ತಕ್ಷಣ ರಾಜಗೋಪಾಲ್ಗೆ ಅದೇನಾಯ್ತೋ ಏನೋ. ಆ ಕ್ಷಣದಲ್ಲಿ ಅದು ಯಾರ ಮುಂದೆನೂ ರಿವೀಲ್ ಆಗಲ್ಲ, ಬಟ್ ನಿಧಾನವಾಗಿ ಆ ಒಂದು ಡಾರ್ಕ್ ಒಬ್ಸೆಷನ್ ತೆರೆದುಕೊಳ್ತಾ ಹೋಗುತ್ತೆ. ಜೀವಜ್ಯೋತಿ ತಮ್ಮನಿಗೆ ಮ್ಯಾಥ್ಸ್ ಟ್ಯೂಷನ್ ತಗೊಳ್ಳೋಕೆ ಅಂತ ಒಬ್ಬ ಟ್ಯೂಟರ್ ಬರ್ತಾ ಇರ್ತಾನೆ. ಅವನು ಅಮೆರಿಕಾದಲ್ಲೆಲ್ಲ ಓದ್ಕೊಂಡು ಒಬ್ಬ ಇಂಟೆಲಿಜೆಂಟ್ ಟ್ಯೂಟರ್ ಆಗಿರ್ತಾನೆ. ಅವನು ಮ್ಯಾಥಮೆಟಿಕ್ಸ್ ಗ್ರ್ಯಾಜುಯೇಟ್ ಕೂಡ ಆಗಿರ್ತಾರೆ. ಆ ಯಂಗ್ ಟ್ಯೂಟರ್ ಹೆಸರು ಪ್ರಿನ್ಸ್ ಶಾಂತಕುಮಾರ್. ಜೀವಜ್ಯೋತಿ ಮತ್ತು ಶಾಂತಕುಮಾರ್ ಭೇಟಿಯಾದಾಗ ಇಟ್ ವಾಸ್ ಲವ್ ಎಟ್ ಫಸ್ಟ್ ಸೈಟ್. ಶಾಂತಕುಮಾರ್ ಜೀವಜ್ಯೋತಿಯ ತಮ್ಮನಿಗೆ ಸ್ವಲ್ಪ ಜಾಸ್ತಿನೇ ಟ್ಯೂಷನ್ ತಗೊಳ್ಳೋಕೆ ಶುರು ಮಾಡ್ತಾರೆ. ಟ್ಯೂಷನ್ ನೆಪದಲ್ಲಿ ಜೀವಜ್ಯೋತಿನ ಮತ್ತೆ ನೋಡಬಹುದಲ್ವಾ. ಜೀವಜ್ಯೋತಿಗೂ ಆತನ ಮೇಲೆ ಒಂದು ವಿಚಿತ್ರವಾದ ಆಕರ್ಷಣೆ ಇರುತ್ತೆ. ಸೈಲೆಂಟ್ ಆಗಿ ಅಲ್ಲಿ ಒಂದು ಲವ್ ಸ್ಟೋರಿ ಸ್ಟಾರ್ಟ್ ಆಗಿರುತ್ತೆ. ಬಟ್ ಇದು ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಅಂತೂ ಖಂಡಿತ ಆಗಿರಲಿಲ್ಲ. ಆಗ ತಾನೇ ಚಿಗುರಿದ್ದ ಪ್ರೀತಿನ ಚ್ಯೂಟ್ ಹಾಕೋಕೆ ಅಂತಾನೆ ಆಗಲೇ ಕೆಲವು ಕೈಗಳು ಕಾಯ್ತಾ ಇರ್ತವೆ. ಯಾವಾಗ ಈ ಟ್ಯೂಷನ್ ಮಾಸ್ಟರ್ ವಿಚಾರ ಕಿವಿಗೆ ಬೀಳುತ್ತೋ ಆಗ ರಾಜಗೋಪಾಲ್ ತನ್ನ ಮ್ಯಾನೇಜರ್ಗೆ, ಅಂದರೆ ಈ ಜೀವಜ್ಯೋತಿ ತಂದೆಗೆ ಕ್ಲಾಸ್ ತಗೋತಾರೆ. ಏನ್ರಿ, ನಮ್ಮ ಸರವಣ ಭವನ್ ಕಾಂಪೌಂಡ್ಗೆ, ಅದು ಬೆಳೆದು ನಿಂತಿರೋ ಹೆಣ್ಣು ಮಕ್ಕಳಿರೋ ಜಾಗಕ್ಕೆ ಒಬ್ಬ ಗಂಡಸು ದಿನ ಹೀಗೆ ಬಂದು ಹೋಗ್ತಾ ಇದ್ರೆ ಜನ ಏನು ಅನ್ಕೋತಾರೆ? ಇದು ನಮ್ಮ ಮರ್ಯಾದೆ ಪ್ರಶ್ನೆ. ಅಷ್ಟೇ ಅಲ್ಲ, ಇಡೀ ಸರವಣ ಭವನ್ ರೆಸಿಡೆನ್ಸಿಯಲ್ಲಿ ವಾಸ ಆಗ್ತಾರಂತ ಅದೆಷ್ಟು ಕುಟುಂಬಗಳ ಮರ್ಯಾದೆ ಪ್ರಶ್ನೆ. ಈ ರೀತಿ ಹೇಳಿ ಶಾಂತಕುಮಾರ್ ಜೀವಜ್ಯೋತಿಯ ಮನೆಗೆ ಬರುವುದಕ್ಕೆ ಕಡಿವಾಣ ಹಾಕ್ತಾರೆ. ರಾಜಗೋಪಾಲ್ ಹೊರನೋಟಕ್ಕೆ ದೊಡ್ಡವರು ಏನೋ ನಮ್ಮ ಬಗ್ಗೆ, ನಮ್ಮ ಕುಟುಂಬದ ಮರ್ಯಾದೆ ಬಗ್ಗೆ ಇರೋ ಕಾಳಜಿಯಿಂದ ಹೀಗೆ ಹೇಳ್ತಿದ್ದಾರೆ ಅಂತ ಅನ್ನಿಸ್ತಾ ಇತ್ತು. ಆದರೆ ರಾಜಗೋಪಾಲ್ ಮನಸ್ಸಲ್ಲಿ ಬೇರೆ ಏನೋ ಲೆಕ್ಕಾಚಾರ ನಡೀತಾ ಇತ್ತು. ಕಾಳಜಿಯ ಮುಖವಾಡ ಹೊತ್ತ ಅಸೂಯೆ ಅಲ್ಲಿ ಮನೆ ಮಾಡಿತ್ತು. ರಾಜಗೋಪಾಲ್ ಮುಂದೆ ಎದುರು ಮಾತಾಡೋಂಥ ಧೈರ್ಯ ಯಾರಿಗೂ ಇರಲಿಲ್ಲ. ಆತ ಹೇಳಿದ್ದನ್ನು ಫಾಲೋ ಮಾಡಲೇಬೇಕಾದಂಥ ಅನಿವಾರ್ಯತೆ ಜೀವಜ್ಯೋತಿ ಫ್ಯಾಮಿಲಿಗೆ. ಆದರೆ ಮುಂಚೆನೇ ಹೇಳಿದ್ವಲ್ಲ, ಜೀವಜ್ಯೋತಿ ಒಂಥರ ರೆಬೆಲ್. ಯಾವಾಗ ತಮ್ಮ ಪ್ರೀತಿಗೆ ಸಪೋರ್ಟ್ ಸಿಗಲ್ಲ ಅಂತ ಗೊತ್ತಾಗುತ್ತೋ ಅವಳು ಮತ್ತು ಶಾಂತಕುಮಾರ್ ಓಡ್ ಹೋಗಿ ಮದುವೆ ಮಾಡಿಕೊಂಡೇ ಬಂದ್ಬಿಡ್ತಾರೆ. ಒಂದ್ಸಲ ಮದುವೆ ಅಂತ ಆದಮೇಲೆ ಯಾರೂ ನಮ್ಮನ್ನು ದೂರ ಮಾಡೋದಕ್ಕಾಗಲ್ಲ ಅನ್ನೋ ನಂಬಿಕೆ ಈ ಜೋಡಿತು. ಆದರೆ ಅವ್ರ ನಂಬಿಕೆ ತಲೆ ಕೆಳಗಾಗುವಂಥ ಕ್ಷಣಗಳು ಹತ್ರ ಬರ್ತಾ ಇತ್ತು. ಆದರೆ ಇವರ ಮದುವೆ ವಿಚಾರ ಗೊತ್ತಾದ್ಮೇಲಂತೂ ರಾಜಗೋಪಾಲ್ ರೊಚ್ಚಿಗೇಳ್ತಾರೆ. ಆತನ ಈಗೋಗೆ ಕೊಡಲಿ ಇಟ್ಟು ಬಿದ್ದಂತಾಗುತ್ತೆ. ರೊಚ್ಚಿಗೆದ್ದಾಗ ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿರಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗದೆ ಒಂಥರ ಬ್ಲ್ಯಾಂಕ್ ಆಗಿಬಿಡ್ತೀವಿ. ಈ ಸ್ಟೇಜಲ್ಲಿ ರಾಜಗೋಪಾಲ್ ಮತ್ತೆ ತನ್ನ ಫೇವ್ರೇಟ್ ಜ್ಯೋತಿಷಿ ಹತ್ರ ಮಾತಾಡ್ತಾರೆ. ರಿಮೆಂಬರ್ ದಟ್ ಜ್ಯೋತಿಷಿ, ಯಾವ ಪ್ರೊಫೆಷನಲ್ಲಿ ಅಗ್ನಿ ಇರುತ್ತೋ ಅದನ್ನು ಆಯ್ಕೆ ಮಾಡ್ಕೋ, ನಿನಗೆ ರಾಜಯೋಗ ಬರುತ್ತೆ ಅಂತ ಹೇಳಿರ್ತಾರಲ್ಲ, ಅದೇ ಜ್ಯೋತಿಷಿ. ಅವರು ಮುಂಚೆ ನುಡಿದ ಭವಿಷ್ಯ ನಿಜ ಆದಾಗಲಿಂದ ರಾಜಗೋಪಾಲ್ಗೆ ಆ ಜ್ಯೋತಿಷಿ ಮೇಲೆ ವಿಶೇಷವಾದ ನಂಬಿಕೆ ಇರುತ್ತೆ. ಹೋದ್ಸಲ ಹೇಳಿದ ಭವಿಷ್ಯ ರಾಜಗೋಪಾಲನ್ನು ಬಹಳ ಎತ್ತರಕ್ಕೆ ತೊಗೊಂಡು ಹೋಗಿತ್ತು. ಆದರೆ ಈ ಸಲ ಹೇಳೋ ಮಾತು ಅದೇ ಎತ್ತರದಿಂದ ಧೊಪ್ ಅಂತ ಅವರನ್ನು ಪಾತಾಳಕ್ಕೆ ತಳ್ಳೋ ಅಂಥದ್ದಾಗಿತ್ತು. ಈ ಹುಡುಗಿನ ನೀನು ಮದುವೆ ಆಗು, ಇವಳನ್ನಾದರೂ ಮದುವೆ ಆದರೆ ಇಡೀ ಭಾರತದಲ್ಲೇ ಶ್ರೀಮಂತ ವ್ಯಕ್ತಿಯಾಗಿ ಮೆರೀತೀಯಾ ಅಂತ ಹೇಳ್ಬಿಡ್ತಾರೆ. ಇನ್ನೂ ರಾಜಗೋಪಾಲನ್ನು ಹಿಡಿಯೋಕ್ಕೆ ಸಾಧ್ಯನೇ ಇರಲಿಲ್ಲ. ದೇವರೇ ತನ್ನ ಮುಂದೆ ಬಂದು ಈ ಮಾತನ್ನು ಹೇಳಿರೋ ಲೆವೆಲ್ಗೆ ಅವರು ಅದನ್ನು ಸೀರಿಯಸ್ ಆಗಿ ತೊಗೊಳ್ತಾರೆ. ಇನ್ನು ಜೀವಜ್ಯೋತಿನ ಬಿಟ್ಟು ಕೊಡೋ ಮಾತೇ ಇಲ್ಲ.
ಮುಂಚೆ ಹೇಗೆ ಕೃತಿಕಾಗೆ ಗಿಫ್ಟ್ಸ್ ಎಲ್ಲ ಕೊಟ್ಟು ಇಂಪ್ರೆಸ್ ಮಾಡೋ ಪ್ರಯತ್ನ ಮಾಡ್ತಿದ್ರೋ ಅದೇ ಸ್ಟ್ರಾಟಜಿ ಇಲ್ಲೂ ಅಪ್ಲೈ ಮಾಡ್ತಾರೆ. ದುಬಾರಿ ಗಿಫ್ಟ್ಸ್ಗಳನ್ನು ತಂದುಕೊಡೋ ನೆಪದಲ್ಲಿ ಅವ್ರ ಮನೆಗೆ ಪದೇ ಪದೇ ಬರ್ತಾರೆ. ಜೀವಜ್ಯೋತಿ ಲೈಫಲ್ಲಿ ಏನು ನಡೀತಾ ಇದೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಇವರ ಕುತಂತ್ರ ಎಲ್ಲ ಗೊತ್ತಿಲ್ಲದೆ ಪಾಪ ಜೀವಜ್ಯೋತಿ ತಾಯಿ ಯಾವುದೋ ಸಂದರ್ಭದಲ್ಲಿ ಅವಳಿಗೊಂದು ಟ್ರಾವೆಲ್ ಏಜೆನ್ಸಿ ಶುರು ಮಾಡೋ ಕನಸಿದೆ ಅಂತ ಹೇಳ್ತಾರೆ. ಅಯ್ಯೋ ಅದಕ್ಕೇನಂತೆ, ನಾನು ಬಂಡವಾಳ ಹಾಕ್ತೀನಿ ಅಂತ ಭರವಸೆ ಕೊಡ್ತಾರೆ ರಾಜಗೋಪಾಲ್. ಇವರಿಗೆ ದುಡ್ಡು ಕೊಟ್ಟರೆ ಇವರನ್ನ ನನ್ನ ಅಧೀನದಲ್ಲಿ ಇಟ್ಕೊಳ್ಬಹುದು, ಕಂಟ್ರೋಲ್ ಮಾಡಬಹುದು ಅನ್ನೋ ಕ್ಯಾಲ್ಕುಲೇಷನ್ ಅವ್ರ ತಲೆಯಲ್ಲಿರುತ್ತೆ. ಶಾಂತಕುಮಾರ್ ಮತ್ತು ಜೀವಜ್ಯೋತಿಯನ್ನು ದೂರ ಮಾಡೋದಕ್ಕೆ ಏನೆಲ್ಲ ಕುತಂತ್ರ ಮಾಡಬಹುದು ಅದನ್ನೆಲ್ಲ ಮಾಡ್ತಾ ಇರ್ತಾರೆ. ಒಂದು ಹಂತದಲ್ಲಂತೂ ಈ ಶಾಂತಕುಮಾರ್ ಅಮೇರಿಕಾದಲ್ಲಿ ಇದ್ದು ಬಂದವರು, ಅಲ್ಲಿ ಯಾರ್ಯಾರ ಜೊತೆನೋ ಸಂಬಂಧ ಇಟ್ಕೊಂಡವರು ಇವರಿಗೆ HIV ಇದೆ ಅಂತೆಲ್ಲ ಸುಳ್ಳು ಸುದ್ದಿಗಳನ್ನು ಹಬ್ಸೋ ಪ್ರಯತ್ನ ಕೂಡ ಮಾಡ್ತಾರೆ. ಯಾರೇನೇ ಹೇಳಿದ್ರು ಏನೇ ಮಾಡಿದ್ರು ಶಾಂತಕುಮಾರ್ ಮತ್ತು ಜೀವಜ್ಯೋತಿ ಮಾತ್ರ ತಲೆ ಕೆಡಿಸ್ಕೊಳ್ಳೇ ಇಲ್ಲ, ಅನ್ಯೋನ್ಯವಾಗಿರ್ತಾರೆ. ಈ ಕಡೆ ರಾಜಗೋಪಾಲ್ ಹೊಟ್ಟೆಯಲ್ಲಿ ಗುಂಟೂರು ಮೆಣಸಿನಕಾಯಿ ಥರ ಉರಿ ಹತ್ತುತ್ತೆ. ದಿನ ಅವರ ಫ್ರಸ್ಟ್ರೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇಂಡೈರೆಕ್ಟಾಗಿ ಮಾಡಬೇಕಾದ ಎಲ್ಲ ಪ್ರಯತ್ನ ಮಾಡಾಗಿತ್ತು, ಏನೂ ಪ್ರಯೋಜನ ಆಗಿರಲಿಲ್ಲ. ಈಗ ಡೈರೆಕ್ಟ್ ಅಟ್ಯಾಕ್. ಇಲ್ಲಿಂದ ರಾಜಗೋಪಾಲ್ ಫುಲ್ ಆನ್ ವಿಲನ್ ಮೋಡ್ಗೆ ಎಂಟ್ರಿ ಕೊಡ್ತಾರೆ. ಒಂದಿನ ರಾತ್ರಿ ಜೀವಜ್ಯೋತಿ ಮನೆಗೆ ಹೋಗಿ ಆ ನವಜೋಡಿಗೆ ಒಂದು ವಾರ್ನಿಂಗ್ ಕೊಡ್ತಾರೆ ವಿತ್ ಡೆಡ್ ಲೈನ್. ಇನ್ನು 2 ದಿನದಲ್ಲಿ ನೀವಿಬ್ಬರು ದೂರ ಆಗಬೇಕು, ಇಲ್ಲ ಅಂದರೆ ಅಷ್ಟೇ. ಆಮೇಲೆ ಜೀವಜ್ಯೋತಿಗೆ ಹೇಳ್ತಾರೆ, ನೋಡು ನೀನು ನನ್ನ ಮದುವೆ ಆದರೆ ರಾಣಿ ಥರ ಬದುಕ್ತೀಯ ಅಂತ. ಆದರೆ ಜೀವಜ್ಯೋತಿಗೆ ರಾಣಿ ಥರ ಬದುಕೋ ಆಸೆ ಏನಿಲ್ಲ. ಆಕೆಗೆ ತಾನು ಪ್ರೀತಿಸಿರೋ ಹುಡುಗನ ಜೊತೆ ಬದುಕು ಕಟ್ಕೊಳ್ಳೋ ಆಸೆ ಅಷ್ಟೇ ಇತ್ತು. ಅದಷ್ಟೇ ಅವಳಿಗೆ ಬೇಕಾಗಿದ್ದಿತ್ತು. ರಾಜಗೋಪಾಲ್ ಮನೆಯಿಂದ ಹೊರಟ ಮೇಲೆ ಅವರಿಬ್ಬರು ಯೋಚನೆ ಮಾಡ್ತಾರೆ, ಇಲ್ಲೇ ಇದ್ದರೆ ನಮಗೆ ಉಳಿಗಾಲ ಇಲ್ಲ, ಈ ರಾಜಗೋಪಾಲ್ ನಮ್ಮನ್ನು ಬದುಕಕ್ಕೆ ಬಿಡಲ್ಲ. ಸೊ ಶಾಂತಕುಮಾರ್ ಮತ್ತು ಜೀವಜ್ಯೋತಿ ಜೋಡಿ ಚೆನ್ನೈ ಬಿಟ್ಟು ದೂರ ಹೋಗೋ ಪ್ಲ್ಯಾನ್ ಮಾಡ್ತಾರೆ. ಅವರಿಗೆ ಕೊಟ್ಟಿದ್ದ ಡೆಡ್ಲೈನ್ ಹತ್ತಿರ ಬರ್ತಾ ಇರುತ್ತೆ. ಆವತ್ತು ಬೆಳಗಿನ ಜಾವ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಒಂದು ಕ್ಯಾಬ್ ಮಾಡಿಕೊಂಡು ಊರು ಬಿಡ್ತಾರೆ. ಇನ್ನೂ ಸ್ವಲ್ಪ ದೂರ ಹೋಗಿರ್ತಾರಷ್ಟೇ, ಅಷ್ಟರಲ್ಲಿ ಒಂದು ಅಂಬಾಸಿಡರ್ ಕಾರ್ ಇವರ ಕ್ಯಾಬ್ಗೆ ಅಡ್ಡ ಬರುತ್ತೆ. ಆ ಕಾರಿಂದ 5 ಜನ ಗೂಂಡಾಗಳು ಇಳಿತಾರೆ. ಅದರಲ್ಲಿ ಒಬ್ಬ ಸರವಣ ಭವನ್ ಎಂಪ್ಲಾಯಿ ಮತ್ತು ಹಾಗೆ ರಾಜಗೋಪಾಲ್ನ ಬಲಗೈ ಬಂಟ ಡೇನಿಯಲ್. ಜೋಡಿ ಹಕ್ಕಿಗಳು ಹಾರಿ ಹೋಗೋಕೆ ಮುಂಚೆನೇ ಅವರನ್ನು ಹಿಡಿದು ಹಾಕಿ ವಾಪಸ್ ಚೆನ್ನೈಗೆ KK ನಗರಕ್ಕೆ ಕರ್ಕೊಂಡು ಬರ್ತಾರೆ. ಆದರೆ ಅವರನ್ನು ತಮ್ಮ ಮನೆಗೆ ಬಿಡಲ್ಲ, ಬದಲಿಗೆ ಸರವಣ ಭವನ್ ವೇರ್ ಹೌಸಲ್ಲಿ ಕೂಡ ಹಾಕ್ತಾರೆ. ರಾಜಗೋಪಾಲ್ನ ಚೀಲಗಳು ಈ ಜೋಡಿ ಹಕ್ಕಿಗಳ ಪ್ರತಿ ಮೂವ್ಮೆಂಟನ್ನು ಟ್ರ್ಯಾಕ್ ಮಾಡ್ತಾ ಇರ್ತಾರೆ. ಶಾಂತಕುಮಾರ್ ಮತ್ತು ಜೀವಜ್ಯೋತಿಗೆ ಆಗ ಈ ಪ್ರಾಬ್ಲಮ್ನ ಎಕ್ಸ್ಟ್ರೀಮಿಟಿ ರಿಯಲೈಸ್ ಆಗುತ್ತೆ. ರಾಜಗೋಪಾಲ್ ಪಿತ್ತ ನೆತ್ತಿಗಿರುತ್ತೆ. ಕೋಪ ಆವೇಶದಿಂದ ಶಾಂತಕುಮಾರ್ಗೆ ತದ್ವಾ ಹೊಡಿಯೋಕೆ ಶುರು ಮಾಡ್ತಾರೆ. ಜೀವಜ್ಯೋತಿ ಅವರ ಕಾಲು ಹಿಡ್ಕೊಂಡು ಹೊಡಿಬೇಡಿ, ಅವ್ರನ್ನ ಬಿಟ್ಟು ಬಿಡಿ ಅಂತ ಎಷ್ಟು ಕೇಳ್ಕೊಂಡ್ರೂ ಕರುಣೆನೇ ಬರೋದಿಲ್ಲ. ಜೀವಜ್ಯೋತಿಯ ಇಡೀ ಕುಟುಂಬಕ್ಕೆ ಈಗ ಸಂಕಷ್ಟದ ಪರಿಸ್ಥಿತಿ. ಅವರ ತಂದೆ ಮೇಲೂ ಪ್ರೆಷರ್. ಜೀವಜ್ಯೋತಿನ ಮದುವೆಗೆ ಒಪ್ಪಿಸಲೇಬೇಕು ಅಂತ 1 ವಾರ ಕಳೆದ್ರು ಆ ವೇರ್ ಹೌಸಿಂದ ಅವ್ರನ್ನ ಆಚೆಗೆ ಬಿಟ್ಟಿರಲ್ಲ. ಕೊನೆಗೆ ಶಾಂತಕುಮಾರ್ ಮತ್ತು ಜೀವಜ್ಯೋತಿ, ಸರಿ ನಿಮ್ಮೆಲ್ಲ ಕಂಡೀಷನ್ಗೂ ನಮ್ಮ ಒಪ್ಪಿಗೆ ಇದೆ, ನಮ್ಮನ್ನು ಬಿಟ್ಟು ಬಿಡಿ ಅಂತ ರಾಜಗೋಪಾಲ್ ಚೀಲಾಗಳಿಗೆ ಬೇಡ್ಕೋತಾರೆ. ಅದೇ ಸಮಯದಲ್ಲಿ ರಾಜಗೋಪಾಲ್ಗೆ ಒಂದು ಕಡೆ ಸನ್ಮಾನ ಕಾರ್ಯಕ್ರಮ ನಡೀತಾ ಇರುತ್ತೆ. ನಾವು ಅಲ್ಲಿಗೆ ಹೋಗಬೇಕು, ಹಾಗೆ ಅವರಿಗೆ ಈ ವಿಷಯನ ತಿಳಿಸ್ಬೇಕು ಅಂತ ಹೇಳಿ ಆ ವೇರ್ ಹೌಸಿಂದ ಹೊರ ನಡೀತಾರೆ. ಆದರೆ ಅವರ ಪ್ಲ್ಯಾನ್ ಬೇರೆನೇ ಆಗಿರುತ್ತೆ. ಅಲ್ಲಿಂದ ಅವರು ಸೀದಾ ಹೋಗಿದ್ದು ಸಿಟಿ ಪೊಲೀಸ್ ಕಮಿಷನರ್ ಆಫೀಸ್ಗೆ, ರಾಜಗೋಪಾಲ್ ಮತ್ತು ಅವರ ಚೇಲಾಗಳ ವಿರುದ್ಧ ಕಿಡ್ನಾಪಿಂಗ್ ಕಂಪ್ಲೇಂಟ್ ಕೊಡೋದಕ್ಕೆ ಅಂತ. ರಾಜಗೋಪಾಲ್ಗೆ ಇದ್ದ ಪವರ್, ಇನ್ಫ್ಲೂಯೆನ್ಸ್ ಬಗ್ಗೆ ಅವರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಪೊಲೀಸ್ ಕೂಡ ಆತನ ಕಪಿಮುಷ್ಟಿಯಲ್ಲಿ ಬಂಧಿಯಾಗಿದ್ದಾರೆ ಅನ್ನೋದರ ಅರಿವೂ ಇರುತ್ತೆ. ಸೊ ಕಂಪ್ಲೇಂಟ್ ಕೊಟ್ಟ ಮೇಲೆ ಮತ್ತೊಮ್ಮೆ ಅವರು ಚೆನ್ನೈ ಬಿಟ್ಟು ದೂರ ಹೋಗೋದಕ್ಕೆ ರೆಡಿ ಆಗ್ತಾರೆ. ಆವತ್ತು ಅಕ್ಟೋಬರ್ 18ನೇ ತಾರೀಕು 2001. ಸೂರ್ಯ ಹುಟ್ಟೋಕೆ ಇನ್ನೇನು ಕೆಲವು ಗಂಟೆ ಬಾಕಿ ಇರುತ್ತೆ. ಒಂದಷ್ಟು ಬಟ್ಟೆ ಬರೆ ಪ್ಯಾಕ್ ಮಾಡಿಕೊಂಡು ಊರು ಬಿಡೋಣ ಅಂತ ರೆಡಿ ಆಗ್ತಾರೆ. ಶಾಂತಕುಮಾರ್ ಮತ್ತು ಜೀವಜ್ಯೋತಿ ಈ ಸಲ ಹೇಗಾದರೂ ಮಾಡಿ ಎಸ್ಕೇಪ್ ಆಗಲೇಬೇಕು ಅಂತ ಇದ್ದ ಆ ಜೋಡಿಗೆ ಮತ್ತೆ ಡೇಂಜರ್ ಕಾದಿರುತ್ತೆ. ಈ ಸಲ 1 ಕಾರಲ್ಲ 3 ಕಾರುಗಳು ಅವರನ್ನು ಬೆನ್ನಟ್ಟಿ ಬರ್ತಾ ಇರ್ತವೆ. 2 ಅಂಬಾಸಿಡರ್ ಹಾಗೆ ಒಂದು ಟಾಟಾ ಸುಮೋ. ಡೇಟ್ ಒಂದು ಸಿನಿಮಾದ ಚೇಸ್ ಸೀಕ್ವೆನ್ಸ್ ಇದ್ದ ಹಾಗೆ. ಎಸ್ಕೇಪ್ ಆಗೋ ಚಾನ್ಸೇ ಅಲ್ಲಿರಲಿಲ್ಲ. ಶಾಂತಕುಮಾರ್ ಜೀವಜ್ಯೋತಿ ಮತ್ತೆ ಈ ಗೂಂಡಾಗಳಿಗೆ ಕೈಗೆ ಸಿಕ್ಕಿ ಹಾಕ್ಕೊಳ್ತಾರೆ. ಈ ಸಲ ಅವರನ್ನು ಚೆನ್ನೈಯಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿರುವಂಥ ಚೆಂಗೈಪಟ್ಟುಗೆ ಕರ್ಕೊಂಡು ಹೋಗ್ತಾರೆ. ಮುಂದೆ ಏನಾಗಬಹುದು ಅನ್ನೋದನ್ನು ಊಹಿಸಿಕೊಳ್ಳೋದಕ್ಕೂ ಅವರಿಗೆ ಕಷ್ಟ ಆಗಿತ್ತು. ರಾತ್ರಿ 8:30 ಅಷ್ಟೊತ್ತಿಗೆ ಒಂದು ಮರ್ಸಿಡೀಸ್ ಬೆನ್ಸ್ ಕಾರ್ ಬರುತ್ತೆ. ಅಲ್ಲಿ ಕಾರಿಂದ ಇಳಿದು ಜೀವಜ್ಯೋತಿ ತಾಯಿ ಓಡೋಡಿ ಬರ್ತಾರೆ ಮಗಳನ್ನು ನೋಡೋದಕ್ಕೆ ಅಂತ. ಒಂದು ಕಡೆ ಭಯ, ದುಃಖ, ಮತ್ತೊಂದು ಕಡೆ ಸದ್ಯ ಬದುಕಿದಾಳೆ ಅನ್ನೋ ಸಮಾಧಾನ. ಆಕೆ ಮಗಳನ್ನ ನೋಡಿ ಕಣ್ಣೀರು ಹಾಕಿ ಹೇಳ್ತಾಳೆ, ಮೊದಲು ಹೋಗಿ ಅವ್ರ ಹತ್ರ ಮಾತಾಡೋ, ರಾಜಗೋಪಾಲ್ ಅವರು ಕಾರಲ್ಲಿದ್ದಾರೆ,
ಇತ್ತ ಜೀವಜ್ಯೋತಿ ಕಾರ್ ಕಡೆಗೆ ಹೆಜ್ಜೆ ಹಾಕ್ತಾ ಇದ್ರೆ ಅತ್ತ ಡೇನಿಯಲ್ ಶಾಂತಕುಮಾರ್ನ ಬಲವಂತವಾಗಿ ಟಾಟಾ ಸುಮೋ ಒಳಗಡೆ ತಳ್ತಾ ಇರ್ತಾನೆ. ಶಾಂತಕುಮಾರ್ನ ಬೇರೆ ಎಲ್ಲಿಗೋ ಕರ್ಕೊಂಡು ಹೋಗೋ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತ ಗೊತ್ತಾದ ತಕ್ಷಣ ಆ ಜೋಡಿ ಹಕ್ಕಿಗಳು ಕಿರ್ಚೋಕ್ಕೆ ಶುರು ಮಾಡ್ತಾರೆ. ಆದರೆ ಅವರ ಕಿರ್ಚಾಟ, ಅರ್ಚಾಟ, ಕಣ್ಣೀರು ಇದ್ಯಾವುದಕ್ಕೂ ಅಲ್ಲಿ ಕೇರ್ ಮಾಡೋರು ಯಾರೂ ಇರಲಿಲ್ಲ. ಅಲ್ಲಿಂದ ಶಾಂತಕುಮಾರನ್ನು ಕರ್ಕೊಂಡು ಹೋಗ್ತಾರೆ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನನ್ನ ಗಂಡನ್ನ, ಏನು ಮಾಡ್ತಾ ಇದ್ದಾರೆ ಅವರಿಗೆ ಇವರೆಲ್ಲ ಸೇರಿಕೊಂಡು ಅಂತ ಜೀವಜ್ಯೋತಿ ಕೂಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಪ್ರಶ್ನೆಗಳನ್ನು ಹಾಕ್ತಾಳೆ. ಆದರೆ ಅವ್ರಿಗೆ ಉತ್ತರ ಸಿಗಲ್ಲ. ಆಕೆ ಕಾರಲ್ಲಿ ಬಂದು ಕೂತ್ಕೊಂಡ ತಕ್ಷಣ ರಾಜ್ಗೋಪಾಲ್ ಅವಳು ಫೈಲ್ ಮಾಡಿದ್ದ ಕಂಪ್ಲೇಂಟನ್ನು ಅವಳ ಮುಖದ ಮುಂದೆ ಹಿಡಿದು, ನನ್ನ ಮೇಲೆ ಕಂಪ್ಲೇಂಟ್ ಕೊಡೋಷ್ಟು ಕೊಬ್ಬ ನಿಮ್ಮಿಬ್ಬರಿಗೂ, ಈಗ ತೋರಿಸ್ತೀನಿ ನಾನೇನು ಅಂತ ಆ ಕಂಪ್ಲೇಂಟ್ ಕಾಪಿಯನ್ನು ಹರಿದು ಆಕೆ ಮುಂದೆ ಬಿಸಾಡ್ತಾನೆ. ಅಲ್ಲಿಂದ ಸೀದಾ ಜೀವಜ್ಯೋತಿನ ಒಂದು ದೇವಸ್ಥಾನದ ಹತ್ರ ಕರ್ಕೊಂಡು ಹೋಗ್ತಾನೆ. ರಾಜ್ಗೋಪಾಲ್ ಪ್ರಕಾರ ನನ್ನಂಥ ದೊಡ್ಡ ಮನುಷ್ಯನನ್ನು ಬಿಟ್ಟು ಇವನು ಆ ಶಾಂತಕುಮಾರ್ ಜೊತೆಗೆ ಇರೋಕ್ಕೆ ಬಯಸಿದಾಳೆ ಅಂದರೆ ಇವಳಿಗೇನೋ ಹುಚ್ಚು ಹಿಡಿದಿರಬೇಕು. ಆ ಹುಚ್ಚನ್ನು ಬಿಡಿಸ್ಬೇಕು ಅಂತ ಅಲ್ಲೇ ಏನೋ ಪೂಜೆ ಪುನಸ್ಕಾರ ವಿಚಿತ್ರ ಆಚರಣೆಗಳನ್ನು ಅರೇಂಜ್ ಮಾಡಿರ್ತಾನೆ. ಹುಚ್ಚುಚ್ಚಾಗಿ ಆಡ್ತಾ ಇರೋನು ನೀನು ಅಂತ ಅನಿಸಿದ್ರು ಹೇಳೋಕ್ಕಾಗದೇ ಇರೋ ಪರಿಸ್ಥಿತಿ ಜೀವಜ್ಯೋತಿಗೆ. ಈ ಕಡೆ ಡೇನಿಯಲ್ ಶಾಂತಕುಮಾರನ್ನ ಒಂದು ಜಾಗಕ್ಕೆ ಕರ್ಕೊಂಡು ಬರ್ತಾನೆ. ಬಾಸಿಂದ ಆಗಲೇ ಅವನಿಗೆ ಕ್ಲಿಯರ್ ಆಗಿ ಒಂದು ಇನ್ಸ್ಟ್ರಕ್ಷನ್ ಕೂಡ ಸಿಕ್ಕಿರುತ್ತೆ, ಶಾಂತಕುಮಾರನ್ನ ಸಾಯಿಸಬೇಕು ಅಂತ. ಶಾಂತಕುಮಾರ್ ಪಾಪ ಅಳ್ತಾ ಅಂಗಲಾಚ್ತಾ ಡೇನಿಯಲ್ ಹತ್ರ ನನ್ನನ್ನು ಬಿಟ್ಬಿಡು ಅಂತ ಬೇಡ್ಕೋತಾನೆ. ಆ ಕ್ಷಣದಲ್ಲಿ ಅವನ ಬಗ್ಗೆ ಪಾಪ ಅನ್ಸೋಕೆ ಶುರು ಆಗುತ್ತೆ. ಎಲ್ಲೋ ಒಂದು ಕಡೆ ಈ ಮನಸ್ಸಲ್ಲಿ ಮನುಷ್ಯತ್ವ ಜಾಗೃತ ಆಗಿರಬೇಕು ಅನಿಸುತ್ತೆ. ಸುಮ್ಮನೆ ಈ ಪಾಪದವನನ್ನು ಯಾಕೆ ಸಾಯಿಸಬೇಕು, ಆಗಲೇ ಸಾಕಷ್ಟು ಅವನು ಕಳ್ಕೊಂಡಿದ್ದಾನೆ ಅನ್ನೋ ಕರುಣೆ ಕೂಡ ಅವನಿಗೆ ಜಾಗೃತ ಆಗಿರಬಹುದು. ಇಂಥವನನ್ನು ಸಾಯಿಸಿ ನಾನು ಯಾವ ನರ್ಕಕ್ಕೆ ಹೋಗಲಿ ಅನ್ನೋ ಗಿಲ್ಟ್ ಕೂಡ ಇರಬಹುದು. ಒಟ್ಟಿನಲ್ಲಿ ಶಾಂತಕುಮಾರನ್ನ ಬಿಟ್ಟು ಕಳಿಸೋ ಮನಸ್ಸು ಮಾಡ್ತಾನೆ ಈ ಡೇನಿಯಲ್. ನೋಡು, ನಿನ್ನ ಸಾಯಿಸೋಕ್ಕೆ ಅಂತ ಬಾಸ್ ನನಗೆ 5 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ, ಆದರೆ ಯಾಕಂದ್ರೆ ನಿನ್ನನ್ನು ಸಾಯಿಸೋಕ್ಕೆ ನನಗೆ ಮನಸ್ಸಾಗ್ತಾ ಇಲ್ಲ, ನಿನ್ನನ್ನು ಒಂದು ಕಂಡೀಷನ್ ಮೇಲೆ ನಾನು ಬಿಡ್ತೀನಿ. ನೀನು ತಕ್ಷಣ ಇಲ್ಲಿಂದ ಮುಂಬೈಗೆ ಹೊರಟು ಹೋಗು, ಇಲ್ಲಿ ಎಲ್ಲೂ ನೀನು ಕಾಣಿಸ್ಕೋಬೇಡ, ಎಲ್ಲಾದರೂ ನೀನು ಬದುಕೋ, ಆದರೆ ಇಲ್ಲಿಗೆ ಮಾತ್ರ ವಾಪಸ್ ಬರಬೇಡ ಅಂತ ಕಳಿಸ್ಕೊಡ್ತಾನೆ. ನಿಮ್ಮ ಪ್ರಕಾರ ಈ ಶಾಂತಕುಮಾರ್ ಮುಂದೆ ಏನು ಮಾಡಿರ್ಬೋದು? ಸದ್ಯ ಜೀವ ಉಳಿತಲ್ಲ ಅಂತ ಇಲ್ಲಿ ಯಾರು ಸಹವಾಸನೂ ಬೇಡ ಅಂತ ಮುಂಬೈಗೆ ಹೊರಟು ಹೋದ್ನಾ, ಅಥವಾ ತನ್ನ ಹೆಂಡತಿ ಇಂಥ ದೂರ್ತನ ಕೈಯಲ್ಲಿ ಸಿಕ್ಕಾಕೊಂಡಿದ್ದಾಳೆ ಅಂತ ಮತ್ತೆ ಪೊಲೀಸ್ ಸಹಾಯ ಏನಾದರೂ ಕೇಳೋದಕ್ಕೆ ಹೊರಟ್ನ? ಆದರೆ ಮುಂಚೆನೇ ಪೊಲೀಸ್ ಹತ್ರ ಹೋಗಿದ್ರು ಕೂಡ ಯಾವುದೇ ರೀತಿ ಸಹಾಯ ಅವರಿಬ್ಬರಿಗೂ ಆಗಿರಲ್ಲ. ಅವರೆಲ್ಲ ರಾಜ್ಗೋಪಾಲ್ನ ಚಮಚಗಳಾಗಿ ಕೆಲಸ ಮಾಡ್ತಿರ್ತಾರೆ. ಪೊಲೀಸಿಂದ ಪೊಲಿಟಿಷಿಯನ್ಸ್ವರೆಗೂ ಎಲ್ಲರ ಕಾಂಟ್ಯಾಕ್ಟ್ ಈ ರಾಜ್ಗೋಪಾಲ್ಗಿತ್ತು. ರಾಜ್ಗೋಪಾಲ್ಗೆ ಒಂದು ರೀತಿ ಇಡೀ ತಮಿಳ್ನಾಡೇ ಅವನ ಕೈ ಒಳಗಡೆ ಇರುತ್ತೆ. ಶಾಂತಕುಮಾರ್ಗೆ ಎಸ್ಕೇಪ್ ಆಗೋದಕ್ಕೆ ಹೇಳಿ ಡೇನಿಯಲ್ ಚೆನ್ನೈಗೆ ವಾಪಸ್ ಬರ್ತಾನೆ. 2 ದಿನ ಕಳೆಯುತ್ತೆ. ಶಾಂತಕುಮಾರ್ ಸತ್ತೇ ಹೋಗಿದ್ದಾನೆ ಅಂತ ಎಲ್ಲರೂ ನಂಬ್ಕೊಂಡು ಇರ್ತಾರೆ. ಸತ್ಯ ಈ ಡೇನಿಯಲ್ಗೆ ಮಾತ್ರ ಗೊತ್ತಿರುತ್ತೆ. ರಾಜ್ಗೋಪಾಲ್ ಡೇನಿಯಲ್ಗೆ ಕೇಳ್ತಾನೆ, ಶಾಂತಕುಮಾರ್ ಕಥೆ ಏನಾಯಿತು ಅಂತ. ಡೇನಿಯಲ್ ಒಂದು ರೀಲ್ ಬಿಡ್ತಾನೆ, ಅಣ್ಣ ಅವನನ್ನು ಕರ್ಕೊಂಡು ಹೋಗಿ ಬಟ್ಟೆ ಎಲ್ಲ ಬಿಚ್ಚಿ ರೈಲ್ವೆ ಟ್ರ್ಯಾಕ್ ಮೇಲೆ ಮಲಗಿಸಿ ಕಟ್ಟಾಕ್ಬಿಟ್ಟಿದ್ದೀನಿ, ಅವನ ಮೇಲೆ ಟ್ರೈನ್ ಹೋಗಿ ಅವನಲ್ಲೇ ಸತ್ತು ಹೋಗಿದ್ದಾನೆ ಅಂತ. ಆಮೇಲೆ ಅವನ ಬಟ್ಟೆನೆಲ್ಲ ನಾನೇ ನನ್ನ ಕೈಯಾರೆ ಸುಟ್ಟು ಹಾಕ್ಬಿಟ್ಟಿದ್ದೀನಿ ಅಂತ ಡೇನಿಯಲ್ ರಾಜ್ಗೋಪಾಲ್ಗೆ ಹೇಳ್ತಾನೆ. ರಾಜ್ಗೋಪಾಲ್ ಅವನ ಚೇಲಾಗಳಿಗೆ ಅವನನ್ನು ಕರ್ಕೊಂಡು ಬನ್ನಿ ಅಂತ ಹೇಳ್ತಾನೆ. ಡೇನಿಯಲ್ಗೆ ಫುಲ್ ಕನ್ಫ್ಯೂಷನ್ ಆಗುತ್ತೆ. ಯಾರನ್ನು ಕರ್ಕೊಂಡು ಬರೋಕ್ಕೆ ಹೇಳ್ತಿದ್ದಾರೆ ಇವರು ಅಂತ ಯೋಚನೆ ಮಾಡ್ತಾ ಇದ್ದಂಗೆ ಅವನ ಮುಂದೆ ಶಾಂತಕುಮಾರ್ ಮತ್ತೆ ಹಾಗೆ ಜೀವಜ್ಯೋತಿನೂ ಕೂಡ ತಂದು ಅಲ್ಲಿ ನಿಲ್ಲಿಸ್ತಾರೆ. ನೀನು ಶಾಂತಕುಮಾರ್ನ ಸಾಯಿಸಿ ಬಂದಿದ್ಯಾ ಅಂತ ಹೇಳಿದೆ, ಹಾಗಾದರೆ ಇವನೇನು ಅವನ ಭೂತಾನ ಅಂತ ರಾಜ್ಗೋಪಾಲ್ ಗುಡುಕ್ತಾನೆ. ಡೇನಿಯಲ್ಗಂತೂ ಫುಲ್ ಶಾಕ್. ಈಗ ಬಾಸ್ ಮುಂದೆ ರೆಡ್ ಹ್ಯಾಂಡೆಡ್ ಆಗಿ ಸಿಕ್ಕಾಕೊಂಡಿರ್ತಾನೆ. ಕೋಪದಲ್ಲಿ ಡೇನಿಯಲ್ ಶಾಂತಕುಮಾರ್ಗೆ ಮುಗ್ಗ ಹೊಡೆಯೋಕ್ಕೆ ಶುರು ಮಾಡ್ತಾನೆ. ಡೇನಿಯಲ್ ಜೀವಭಿಕ್ಷೆ ಕೊಟ್ಟಿದ್ರು ಕೂಡ ಓಡ್ ಹೋಗದೆ ಜೀವಜ್ಯೋತಿನ ಬಿಟ್ಟಿರೋಕ್ಕಾಗದೆ ವಾಪಸ್ ಅಲ್ಲಿಗೆ ಬಂದಿರ್ತಾನೆ ಈ ಶಾಂತಕುಮಾರ್. ನಾವೆಲ್ಲೇ ಓಡ್ ಹೋಗೋಕ್ಕೆ ಹೋದರೂ ರಾಜ್ಗೋಪಾಲ್ ಕಡೆಯವರು ಹಿಡಿದು ಹಾಕ್ತಾರೆ. ಅವ್ರ ಹತ್ರ ಮತ್ತೊಂದು ಸಲ ಬೇಡ್ಕೊಳ್ಳೋಣ, ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಟುಬಿಡಿ ಅಂತ ಕೇಳ್ಕೊಳ್ಳೋದಕ್ಕೆ ಶಾಂತಕುಮಾರ್ ಮತ್ತು ಜೀವಜ್ಯೋತಿ ಮತ್ತೆ ಇದೇ ರಾಜ್ಗೋಪಾಲ್ ಮುಂದೆ ಬಂದಿರ್ತಾರೆ. ಈಗ ಇದು ಜಿಂಕೆನೇ ಹುಲಿ ಮುಂದೆ ಬಂದು ನನ್ನ ಬಿಟ್ಬಿಡು ಅಂತ ಕೇಳ್ಕೊಂಡ ಹಾಗೆ. ರಾಜ್ಗೋಪಾಲ್ ಶಾಂತಕುಮಾರ್ನ ಕತ್ತಿನ ಪಟ್ಟಿ ಹಿಡಿದು ಅವನನ್ನು ಮತ್ತೆ ಟಾಟಾ ಸುಮೋ ಒಳಗಡೆ ತಳ್ತಾನೆ. ಮುಗಿಸಿ ಇವನನ್ನು ಅಂತ ಚೇಲಾಗಳಿಗೆ ಮತ್ತೆ ಕಮಾಂಡ್ ಕೊಡ್ತಾನೆ. ಜೀವಜ್ಯೋತಿ ಎಷ್ಟೇ ಹತ್ತು ಕರೆದು ಗೋಗರಿದ್ರೂ ಕೇಳೋದಿಲ್ಲ. ಅವಳು ತನ್ನ ಗಂಡನ್ನು ಕೊನೆಯದಾಗಿ ನೋಡಿದ ಕ್ಷಣ ಅದು. ಆದರೆ ಅದು ಕೊನೆ ಕ್ಷಣ ಆಗಬಹುದು ಅಂತ ಆಕೆಗೂ ಮೋಸ್ಟ್ಲಿ ಗೊತ್ತಿರಲ್ಲ. ಮುಂಚೆ ಹೇಗೆ ಶಾಂತಕುಮಾರ್ ಎಸ್ಕೇಪ್ ಆಗಿ ಕಾಲ್ ಮಾಡಿರ್ತಾನೋ ಈ ಸಲನೂ ಹಾಗೆ ಆಗಬಹುದು ಅನ್ನೋ ಎಲ್ಲೋ ಒಂದು ಕಡೆ ಹೋಪ್ ಇಟ್ಕೊಂಡಿರ್ತಾಳೆ ಜೀವಜ್ಯೋತಿ. ಆವತ್ತು 31 ಅಕ್ಟೋಬರ್ 2001 ತುಂತುರು ಮಳೆ ಬೀಳ್ತಾ ಇರುತ್ತೆ ಕೊಡೈಕೆನಾಲ್ನಲ್ಲಿ. ಮಳೆಯಿಂದ ಹಸಿರು ದುಪ್ಪಟ್ಟಾಗಿ ಕೊಡೈಕೆನಾಲ್ ಇನ್ನಷ್ಟು ಕಂಗೊಳಿಸ್ತಾ ಇರುತ್ತೆ. ರಮಣ್ ಮತ್ತು ಮುರುಗೇಶನ್ ಮಾಮೂಲಿ ಹಾಗೆ ತಮ್ಮ ಡ್ಯೂಟಿ ಮಾಡ್ತಾ ಇರ್ತಾರೆ.
ಇವರಿಬ್ಬರು ತಮಿಳುನಾಡು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದ ಗಾರ್ಡ್ಸ್ಗಳು. ಕಣ್ಣಿಗೆ ತಂಪೆರೆಯುವಂಥ ಹಸಿರಿನ ನಡುವೆ ಎದೆ ಸೀಳೋ ಅಂಥ ಭಯಾನಕ ದೃಶ್ಯ ರಮಣ್ ಹಾಗೆ ಮುರುಗೇಶನ್ಗೆ ಕಾಣಿಸುತ್ತೆ. ಒಬ್ಬ ಮನುಷ್ಯನ ಡೆಡ್ ಬಾಡಿ ಅಲ್ಲಿ ಅವರ ಕಣ್ಮುಂದಿರುತ್ತೆ. ಅವರು ತಕ್ಷಣಕ್ಕೆ ಕೊಡೈಕೆನಾಲ್ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡ್ತಾರೆ. ಸಬ್ ಇನ್ಸ್ಪೆಕ್ಟರ್ ಇಮ್ಯಾನ್ಯುಯಲ್ ಹಾಗೆ ಹೆಡ್ ಕಾನ್ಸ್ಟೇಬಲ್ ಸೆಬಾಸ್ಟಿಯನ್ ಬಂದು ಕ್ರೈಮ್ ಸೀನನ್ನು ಇನ್ವೆಸ್ಟಿಗೇಟ್ ಮಾಡ್ತಾರೆ. ಡೆಡ್ ಬಾಡಿ ಮೇಲಿದ್ದ ಬಟ್ಟೆ, ನೀಲಿ ಕಲರ್ ಶರ್ಟ್ ಹಾಗೆ ಒಂಥರ ಕಾಕಿ ಬ್ರೌನ್ ಪ್ಯಾಂಟ್ಸ್, ಇದನ್ನು ಗಮನಿಸಿದಾಗ ಆ ಬಾಡಿ ಲೋಕಲ್ ಪರ್ಸನ್ದಂತೂ ಅಲ್ಲ ಅಂತ ಗೊತ್ತಾಗುತ್ತೆ. ಯಾಕೆ ಅಂದರೆ ಪೆರುಮಳ್ ಮಲಾಯ್ನ ಲೋಕಲ್ಸ್ ಆ ಥರ ಡ್ರೆಸ್ ಮಾಡ್ಕೊಳ್ತಿರ್ಲಿಲ್ಲ. ಬಾಡಿನ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತಾರೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ವ್ಯಕ್ತಿ ಸತ್ತು ಹೋಗಿ 3 ರಿಂದ 5 ದಿನ ಆಗಿರುತ್ತೆ. ಮತ್ತು ಕಾಸ್ ಆಫ್ ಡೆತ್ ಬಂದು ಯಾರೋ ಕತ್ತು ಹಿಸುಕಿ ಸಾಯಿಸಿ ಅಲ್ಲಿಂದ ದೂಕಿರೋದು. ಸೊ ಮರ್ಡರ್ ಆಗಿರೋದೇನೋ ಖಚಿತ ಅನ್ನೋದು ಆ ಕ್ಷಣಕ್ಕೆ ಅವರಿಗೆ ಗೊತ್ತಾಗುತ್ತೆ. ಆದರೆ ಬಾಡಿ ಯಾರ್ದು ಅಂತ ಇನ್ನೂ ಗೊತ್ತಾಗಿರಲ್ಲ. ಈ ಕಡೆ ಜೀವಜ್ಯೋತಿ ಶಾಂತಕುಮಾರ್ ಇವತ್ತು ಕಾಲ್ ಮಾಡಬಹುದು, ನಾಳೆ ಕಾಲ್ ಮಾಡಬಹುದು ಅಂತ ಕಾಯ್ತಾನೆ ಇರ್ತಾಳೆ. ಒಂದಿನ ರಾಜ್ಗೋಪಾಲ್ ಆಕೆನ ಮತ್ತೊಂದು ಪೂಜೆ ಕ್ರಿಯಾಕರ್ಮಗಳನ್ನು ಮಾಡಿಸೋದಕ್ಕೆ ಅಂತ ಒಂದು ಕಡೆ ಕರ್ಕೊಂಡು ಹೋಗ್ತಾರೆ. ಮನಸ್ಸಿಲ್ಲದೆ ಜೀವಜ್ಯೋತಿ ಅವ್ರು ಹೇಳಿರೋದನ್ನು ಒಂದು ಜೀವನೇ ಇಲ್ದಿರೋ ರೋಬೋಟ್ ಥರ ಮಾಡ್ತಾ ಇರ್ತಾಳೆ. ಮಧ್ಯದಲ್ಲಿ ಸಡನ್ ಆಗಿ ಆಕೆಗೆ ರಿಯಲೈಸ್ ಆಗುತ್ತೆ, ಇದನ್ನೆಲ್ಲ ಗಂಡ ಸತ್ತಿರೋ ಹೆಂಗಸಿನ ಕೈಯಲ್ಲಿ ಮಾಡಿಸ್ತಿರೋದಲ್ವಾ. ಶಾಂತಕುಮಾರ್ ಸತ್ತಿರೋದು, ತಾನು ವಿಧವೆಯಾಗಿರೋದು ಆಕೆಗೆ ಆವಾಗ ಫ್ಲ್ಯಾಶ್ ಆಗುತ್ತೆ. ತಕ್ಷಣ ಅಲ್ಲಿಂದ ಓಡ್ ಹೋಗಿ ಮತ್ತೆ ಪೊಲೀಸ್ ಸ್ಟೇಷನ್ ಕದ ತಟ್ಟಾಳೆ. ಮಿಸ್ಸಿಂಗ್ ಪರ್ಸನ್ ರಿಪೋರ್ಟ್ ಫೈಲ್ ಮಾಡ್ತಾಳೆ. ಶಾಂತಕುಮಾರ್ ಹೇಗೋ ಬದುಕಿರ್ಬೋದು, ಎಸ್ಕೇಪ್ ಆಗಿರ್ಬೋದು, ಇನ್ನೂ ಬದುಕಿರ್ಬೋದು ಅನ್ನೋ ಒಂದು ಚಿಕ್ಕ ಆಸೆ ಆ ಹುಡುಗಿ ಮುಖದಲ್ಲಿರುತ್ತೆ. ಆದರೆ ಯಾವಾಗ ಪೊಲೀಸ್ ಸ್ಟೇಷನ್ನೇ ಕರೆಸಿ ಡೆಡ್ ಬಾಡಿ ಮೇಲೆ ಸಿಕ್ಕಿದ್ದ ಬಟ್ಟೆಗಳನ್ನು ತೋರಿಸ್ತಾರೋ ಆಗ ಆಕೆ ಕುಸಿದು ಹೋಗ್ತಾಳೆ. ಆದರೂ ಜೀವ ತಡೆಯೋದಿಲ್ಲ. ಬಾಡಿ ನೋಡಬೇಕು ಅಂತ ಹಠ ಹಿಡಿತಾಳೆ. ಕೊಡೈಕೆನಾಲ್ ಪೊಲೀಸ್ ಸ್ಟೇಷನ್ ಅವರು ಶಾಂತಕುಮಾರ್ ಬಾಡಿಯನ್ನು ಹೂತು ಆ ಬರಿಯಲ್ ಸ್ಪಾಟ್ನ ಮಾರ್ಕ್ ಮಾಡಿರ್ತಾರೆ. ಆ ಸ್ಪಾಟನ್ನು ಮತ್ತೆ ಅಗೆದು ಬಾಡಿಯನ್ನು ಹೊರಗೆ ತೆಗಿತಾರೆ. ಮುಖ ಅಂತೂ ಐಡೆಂಟಿಟಿ ಮಾಡೋ ಸ್ಥಿತಿಯಲ್ಲೂ ಇರಲ್ಲ. ಸೊಂಟದ ಹತ್ರ ಶಾಂತಕುಮಾರ್ಗೆ ಒಂದು ಯುನೀಕ್ ಮಾರ್ಕ್ ಅಂದರೆ ಒಂದು ಗಾಯದ ಕಲೆ ಇರುತ್ತೆ. ಅದು ಜೀವಜ್ಯೋತಿಗೂ ಗೊತ್ತಿರುತ್ತೆ. ಅದನ್ನು ನೋಡಿದಾಗ ಜೀವಜ್ಯೋತಿ ಕನ್ಫರ್ಮ್ ಆಗುತ್ತೆ ದಟ್ ಅದು ತನ್ನ ಗಂಡ ಅಂತ. ಇಷ್ಟು ದಿನ ರಾಜ್ಗೋಪಾಲ್ ದರ್ಪ ದೌರ್ಜನ್ಯ ಎಲ್ಲ ಸಹಿಸ್ಕೊಂಡಿದ್ದ ಜೀವಜ್ಯೋತಿಯ ತಾಳ್ಮೆ ಕಟ್ಟೆ ಇವತ್ತು ಒಡೆದು ಹೋಗ್ಬಿಡುತ್ತೆ. ಅದೇನೇ ಆಗಲಿ, ಯಾರೇ ಅಡ್ಡ ಬರಲಿ, ತನ್ನ ಗಂಡನ್ನು ಕೊಂದವರನ್ನು ಕೋರ್ಟ್ಗೆ ಎಳೆದು ತರ್ತೀನಿ, ಹಾಗೆ ಶಿಕ್ಷೆ ಆಗೋವರೆಗೂ ನಾನು ಸಮಾಧಾನ ಮಾಡ್ಕೊಳ್ಳಲ್ಲ ಅಂತ ಪಣ ತೊಡ್ತಾಳೆ. ಫೋರೆನ್ಸಿಕ್ ಎವಿಡೆನ್ಸ್ ಮೆಟೀರಿಯಲ್ ಇರುತ್ತೆ, ಅನೇಕ ಸಾಕ್ಷ್ಯಾಧಾರಗಳಿರುತ್ತೆ. ಸೊ ಪ್ರಾಸಿಕ್ಯೂಷನ್ ಕೇಸ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿರುತ್ತೆ. ಆದರೆ ಅವ್ರ ವಿರುದ್ಧ ತನ್ನನ್ನು ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ರಾಜ್ಗೋಪಾಲ್ ಒಂದು ಲಾಯರ್ಸ್ ಆರ್ಮಿನೇ ರೆಡಿ ಮಾಡಿರ್ತಾನೆ. ತನ್ನ ಹತ್ರ ಇದ್ದ ದುಡ್ಡು, ಪವರ್, ಕಾಂಟ್ಯಾಕ್ಟ್ಸ್, ಇನ್ಫ್ಲೂಯೆನ್ಸ್ ಎಲ್ಲ ಬಳಸ್ಕೊಂಡು ಜೈಲ್ಗೆ ಹೋಗೋದ್ರಿಂದ ತಪ್ಪಿಸ್ಕೊಂಡೇ ಬರ್ತಾ ಇರ್ತಾರೆ. ಒಂದು ವೇಳೆ ಹೋದರೂ ಕೆಲವೇ ದಿನಗಳಲ್ಲಿ ಅನಾರೋಗ್ಯದ ನೆಪ ಇಟ್ಕೊಂಡು ಬೇಲ್ ಮೇಲೆ ಆಚೆ ಬರೋದಕ್ಕೆ ತಂತ್ರ ಹುಡ್ತಾ ಇರ್ತಾರೆ. ಜೈಲಿನಲ್ಲಿ ಇದ್ದಾಗಲೂ ಆತನಿಗೆ ಒಂಥರ ರಾಯಲ್ ಟ್ರೀಟ್ಮೆಂಟ್. ಮನೆಯಿಂದ ಊಟ ಬರ್ತಾ ಇರುತ್ತೆ, ಎಂಟರ್ಟೈನ್ಮೆಂಟ್ ಇರುತ್ತೆ, ಎಲ್ಲ ಇರುತ್ತೆ. ಹಿಂದಿನಂತೆ ಸರವಣ ಭವನ್ ಬಿಸ್ನೆಸ್ ಕೂಡ ನಡೀತಾನೆ ಇರುತ್ತೆ. ಶಾಂತಕುಮಾರ್ ಮರ್ಡರ್ ಆಗಿದ್ದು 2001ರಲ್ಲಿ. ಈ ಮರ್ಡರ್ ಕೇಸ್ ಸುಪ್ರೀಂ ಕೋರ್ಟ್ ರೀಚ್ ಆಗಿದ್ದು 2019ರಲ್ಲಿ. ಅಂದರೆ ಸುಮಾರು 18 ವರ್ಷ ಒಬ್ಬ ಕ್ರಿಮಿನಲ್ ಕಾನೂನಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಾ ಬಂದ. ಫೈನಲಿ 29 ಮಾರ್ಚ್ 2019ರಲ್ಲಿ ರಾಜ್ಗೋಪಾಲ್ ಸುಪ್ರೀಂ ಕೋರ್ಟ್ ಎಂಟರ್ ಆಗಿದ್ದು ಹೇಗೆ ಗೊತ್ತಾ? ಒಂದು ಹಾಸ್ಪಿಟಲ್ ಬೆಡ್ ಮೇಲೆ, ಮುಖಕ್ಕೆ ಆಕ್ಸಿಜನ್ ಮಾಸ್ಕ್ ಅಟ್ಯಾಚ್ ಮಾಡಿಕೊಂಡು. ಆಗ 71 ವರ್ಷ ಆಗಿತ್ತು ಅವರಿಗೆ. ಜೀವನದಲ್ಲಿ ಆಗಲೇ ಸಾಕಷ್ಟು ಅನುಭವಿಸಿರ್ತಾರೆ. ಹಣ, ಜನ ಎಲ್ಲವನ್ನೂ ಸಂಪಾದಿಸಿ ಆಗಿರುತ್ತೆ. ಆದರೆ ಆವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಇದ್ಯಾವುದು ಲೆಕ್ಕಕ್ಕೆ ಬರಲ್ಲ. ಕೊನೆಗೂ ರಾಜ್ಗೋಪಾಲ್ಗೆ ಜೀವಾವಧಿ ಶಿಕ್ಷೆ ಆಗುತ್ತೆ. ರಾಜ್ಗೋಪಾಲ್ಗೆ ಸರೆಂಡರ್ ಆಗೋದಕ್ಕೆ ಕೊಟ್ಟಿದ್ದ ಡೆಡ್ಲೈನ್ 7th July 2019. ಜುಲೈ 9ಕ್ಕೆ ಅವರು ಸರೆಂಡರ್ ಆಗ್ತಾರೆ. ಪ್ರಜ್ಞೆ ತಪ್ಪಿ ಬೀಳ್ತಾರೆ. ಹಾಸ್ಪಿಟಲ್ಗೆ ಅವ್ರನ್ನ ಸೇರಿಸ್ತಾರೆ. ಈ ಸಲ ನಿಜವಾಗ್ಲೂ ಅವರ ಆರೋಗ್ಯ ಕೈ ಕೊಟ್ಟಿರುತ್ತೆ. ಯಾವುದೇ ಟ್ರೀಟ್ಮೆಂಟ್ ರಿಸಲ್ಟ್ಸ್ ಕೊಡಲ್ಲ. ಅವರು ಸರೆಂಡರ್ ಆಗಿ ಜಸ್ಟ್ 9 ದಿನಕ್ಕೆ ಅವರ ಪ್ರಾಣ ಪಕ್ಷಿ ಹಾರು ಹೋಗುತ್ತೆ. ಜೀವನ ಒಂದು ಹಾವು ಏಣಿ ಆಟ ಅಂತಾರೆ. ಅದು ರಾಜ್ಗೋಪಾಲ್ ಲೈಫಲ್ಲಿ ಅಕ್ಷರಶಃ ನಿಜ ಅನಿಸುತ್ತೆ. ಯಾಕೆಂದರೆ ಏಣಿ ಹಾಕಿ ಶರವೇಗದಲ್ಲಿ ಆತ ಮೇಲೇರಿದ್ದು ಇದೆ, ಹಾಗೆ ತನ್ನಲ್ಲೇ ತುಂಬಿಕೊಂಡಿರೋ ವಿಷದ ನಂಜೇರಿ ಏಳೋಕ್ಕೂ ಆಗದೆ ಕುಸಿದಿರೋದು ಇದೆ. ಈ ಕಥೆಯ ಬಿಗಿನಿಂಗಲ್ಲೇ ನಾನು ಹೇಳಿದ್ದೆ, ಈ ಕಥೆಯಲ್ಲಿ ಹೀರೋ ಇದ್ದಾನೆ, ವಿಲನ್ನೂ ಇದ್ದಾನೆ ಅಂತ. ಆದರೆ ಈ ಹೀರೋ ಹಾಗೆ ವಿಲನ್ ಇಬ್ಬರು ಒಬ್ಬನೇ ವ್ಯಕ್ತಿಯಾಗಿರೋದು ಈ ಕಥೆಯ ದೊಡ್ಡ ದುರಂತ. ತೀರಾ ವಿಚಿತ್ರನೂ ಹೌದು, ವಿಪರ್ಯಾಸನೂ ಹೌದು.
ರಾಜಗೋಪಾಲ್ ಜಾತಿ ನಿಂದನೆ, ಬಡತನ, ಹೀಗೆ ಬೇರೆ ಬೇರೆ ವಿಷಯಗಳನ್ನು ಅನುಭವಿಸಿ ಅದನ್ನೆಲ್ಲದನ್ನು ಮೀರಿ ಚಿಕ್ಕ ವಯಸ್ಸಲ್ಲೇ ಕಷ್ಟಪಟ್ಟು ಒಂದು ದೊಡ್ಡ ರೆಸ್ಟೋರೆಂಟ್ ಬ್ರ್ಯಾಂಡ್ ಕಟ್ಟಿದ್ದು ಒಂದು ತುಂಬ ಪಾಸಿಟಿವ್ ಒಳ್ಳೆಯ ವಿಷಯ. ಆದರೆ ಒಬ್ಬರನ್ನ ಗೋಳು ಹೊಯ್ಕೊಂಡು ಅವರ ಜೀವನ ಕಿತ್ಕೊಂಡು ಬದುಕನ್ನೇ ನಾಶ ಮಾಡಿದ್ದು ಮಾತ್ರ ಅಕ್ಷಮ್ಯ ಅಪರಾಧ. ಇಟ್ಸ್ ಅ ಹೀನಿಯಸ್ ಕ್ರೈಮ್. ಒಳ್ಳೆಯ ವಿಷಯಗಳನ್ನು ಈ ಕಥೆಯಿಂದ ಕಲ್ತ್ಕೊಂಡು ಕೆಟ್ಟದನ್ನು ಬಿಟ್ಟು ಹಾಕೋಣ. ಇಂಥ ಮತ್ತೊಂದು ಕಥೆ ಜೊತೆ ಮತ್ತೆ ಬರ್ತೀನಿ. ನೋಡ್ತಾ ಇರಿ ಸ್ಟೋರೀಸ್ ವಿತ್ ಚಿತ್ರ ಶೆಟ್ಟಿ.